ಈಗ ನನ್ನ ಬ್ರದರ್ ನಿನ್ಗೆ ವಿಶ್ ಮಾಡ್ತಾನೆ ತಾಕ. ಆ ರೈನ್ ಕೋಟ್ ಗ್ಯಾಂಗ್ನವರು ನಿಮ್ ಮನೆ ನುಗ್ಗಿ ಕಳ್ತನ ಮಾಡಕ್ ಪ್ರಯತ್ನ ಪಡ್ಲಿಲ್ಲ. ನಿಮ್ ಮಗಳನ್ನ ಕಿಡ್ನಾಪ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ. ರೇಪ್ ಅಟೆಂಪ್ಟ್ ಮಾಡ್ಲಿಲ್ಲ. ಮರ್ಡರ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ. ಬಟ್ ವಾಟ್ ವಾಸ್ ದ ರೀಸನ್? ನನ್ನ ಮನೆಗೆ ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೊಂದು 2 ನಾಯಿಗಳನ್ನು ಸಾಯಿಸಿದಾರಲ್ಲ. ಕಾರಣ ಅಷ್ಟೇ ಸರ್, ಯಾವ್ದೋ ಪರ್ಟಿಕ್ಯುಲರ್ ಫೈಲ್ಗೋಸ್ಕರ ನಿಮ್ ಮನೇಲಿ ಇರೋ ಎಲ್ಲ ಫೈಲ್ಸ್ ನ ಸರ್ಚ್ ಮಾಡ್ತಿದ್ರು ಸರ್. ಸರ್ ಕಮ್ ಇನ್ ಸರ್. ಸರ್ ಎಸ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ನಾವ್ ಯಾವ್ದೇ ರೀತಿ ಪ್ರಯತ್ನ ಪಟ್ರು ರೈನ್ ಕೋಟ್ ಗ್ಯಾಂಗ್ನವನು ಬಾಯ್ ಬಿಡ್ತಾ ಇಲ್ಲ. ಇದು ಇವರ ಸ್ಟೇಟ್ಮೆಂಟ್. ಅವನೆಂತ ಹಠವಾದಿನೇ ಆಗಿದ್ರು ನಾವಿಬ್ರು ಅವನ ಮುಂದೆ ನಿಂತ ತಕ್ಷಣ ಅವನು ಕಿಬ್ಬಟ್ಟಿನ ಗುಟ್ಟನ್ನ ಪಟಕ್ ಅಂತ ಕಿತ್ತು ಲಟಕ್ ಅಂತ ನಿಮ್ ಮುಂದೆ ಇಟ್ಬಿಡ್ತೀವಿ. ಇದು ನಮ್ ಸ್ಟೇಟ್ಮೆಂಟ್ ಸರ್. ಇಂತ ರೇರ್ ಕೇಸ್ಗಳನ್ನ ನಾವೇ ತಾನೇ ಹ್ಯಾಂಡಲ್ ಮಾಡೋದು. ಬ್ರದರ್, ನಾವಿಬ್ರು ಹೋಗಿ ಒಂದು ಸ್ಮಾಲ್ ಹ್ಯಾಂಡಲ್ ಹಾಕಿ ಅವನು ಬಾಯಿಂದ ಬಾಯಿ ಬಿಡ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಪ್ರಾಣಗಿಣ ತೆಗೆದು ಬಿಟ್ಟಿದೆ. ಹುಷಾರ್. ಸರ್, ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಅಲ್ವೇನ್ರಿ ಫೇಸ್ ಮಾಡೋದು? ನಾಯ ಈ ಬೊಂಬಾಟ್ ಬ್ರದರ್ಸ್ ಬುಲ್ಲುಟು ಬೊಂಬಾಟ್ ಆಗಿ ನಿನಗೆ ಬಿದ್ರೆ ನಿನ್ನ ಪರಂಪರೆನೆ ಉಡಿಸಾಬಿಡುತ್ತೆ. ಹೇಳ, ಯಾರು ನಿಮ್ಮನ್ನು ಕಳಿಸಿದ್ದು? ಹೇಳ್ತೀನಿ. ಸರ್, ಯಾವನು ಈ ಕಡೆಯಿಂದ ಶೂಟ್ ಮಾಡ್ತಾ ಸರ್? ವಾಟ್ ಡು ಯು ಮೀನ್? ಹೌ ಇಸ್ ಇಟ್ ಪಾಸಿಬಲ್ ಸರ್? ಜಯರಾಮ್ ಯಾವ ಸೆಲ್ಲಲ್ಲಿದ್ದಾನೆ? ಮೇ ಐ ಕಮ್ ಇನ್ ಪ್ಲೀಸ್? Yes, please. Sorry, wrong number please. Madam, your number please. Come in please. Excuse me please. Please. Oh, thank you. Oh, what a nice shape. Oh, bo. May I lie down please? What? Oh, may I sit down please? Please. Oh, thank you please. ಈಗ ಹೇಗಿದೆ ನಿಮ್ಮ ಶೈರೋಗ್ಯ? What? Oh, sorry. ನಿಮ್ಮ ಆರೋಗ್ಯ ನಿನ್ನೆಗಿಂತ ಚೆನ್ನಾಗಿದೆ. ಅದಕ್ಕೆ ನೆನ್ನೆ ನಾನು ಬರ್ಲಿಲ್ಲ. ನಿನ್ನೆ ಚೆನ್ನಾಗಿದ್ದಿದ್ರೆ ನಿನ್ನೆನು ಬರ್ತಿದ್ದೆ 4 ರೋಸ್ ತಕೊಂಡು. ಬೇಕೋ? ಅರ್ಜುನ್, ಯಾಕೆ ನನ್ನ ಹೆಸರನ್ನ ರುಬ್ಬಬೇಕಾ ಅಂತ ಒತ್ತುತ್ತೀರಾ? ಏನ್ ಮಾಡಕ್ಕಾಗತ್ತೆ, ನನ್ಗೆ ನಿನ್ನ ಹೆಸರನ್ನ ಮಾತ್ರ ಒತ್ತಕ್ಕಾಗ್ತಾ ಇದೆ. ಪರಿಸ್ಥಿತಿ ಹಾಗೆ. ಅದೇ ಇದೆಯಲ್ಲ ನಿಮ್ಮಪ್ಪ, ದಟ್ ಓಲ್ಡ್ ಮ್ಯಾನ್ ಕಮಿಷನರ್. ಅದಕ್ಕೆ ನಮ್ಮ ಈ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ನಾನು ಒಬ್ಬನ್ನೇ ನೀರಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಆಮೇಲೆ ನನ್ನ ತಮ್ಮ ಒಬ್ಬನೇ. ನೋ ಪ್ರಾಬ್ಲಮ್. ನನ್ನ ತಮ್ಮನ ಜೊತೆ ನೋ ಪ್ರಾಬ್ಲಮ್. ನೀವೇ ಫಿಶ್ ಸ್ಪೀಡಿ ಕಾವಾರಿ ಚೆಕ್ ದಿ ಫ್ಲವರ್ಸ್. ಯಾಕೆ ಫ್ಲವರ್ಸ್ ಏನೇ ನೋಡ್ತಿದ್ಯಾ? ಕಮ್ಮಿ ತಂದಿದ್ದೀನಿ ಅಂತ. ನೋ ಪ್ರಾಬ್ಲಮ್, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ತಂದಿದ್ದೀನಿ, ನಾಳೆ ತರ್ತೀನಿ. ಸೋ ಸ್ವೀಟ್. Really, it's very sweet. Arjun! Hey, Arjun! Who is that disturbing? Useless fellow! ಏನೋ ಮಾಡ್ತಾ ಇದ್ಯಾ? Teaching, sir. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರಿದು? ಡ್ಯಾಡಿ. I am your officer, I say.
ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸರ್. ಯುವರ್ ಡಾಟರ್ ಸರ್. ಹೌದು, ನನ್ನ ಮಗಳು ಅಂತ ಗೊತ್ತಿದ್ದು ನರ್ಸಿಂಗ್ ಹೋಮ್ ಅಲ್ಲಿ ಅವಳನ್ನ ಏನು ಮಾಡ್ತಾ ಇದೀಯಾ? ಸರ್, ಆಲ್ ಇಂಡಿಯಾ ನರ್ಸಸ್ ಆನ್ ಸ್ಟ್ರೈಕ್ ಸರ್. ಯುವರ್ ಡಾಟರ್ ಸರ್ ಟೆಲ್ಲಿಂಗ್ ಸರ್ stomach pain sir. I am sir shaka giving sir. ಡ್ಯಾಡಿ ಅದು AK-47 ಅಂತ ಸೊಫಿಸ್ಟಿಕೇಟೆಡ್ ರೈಫಲ್ಸು ಇವತ್ತು ತಳ್ಳೋ ಗಾಡಿಲಿ ತರಕಾರಿ ಮಾರೋ ತರ ಸಿಗ್ತಾ ಇದೆ. ಡ್ಯಾಮೇಟ್! ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಲಾಕಪ್ ನಲ್ಲಿ ಸತ್ತೋದ್ನಲ್ಲ ಅವನ ದೇಹದಿಂದ ತೆಗೆದ ಬುಲೆಟ್. ಇದು ರೈನ್ ಕೋಟ್ ಗ್ಯಾಂಗ್ ನವನ ದೇಹದಿಂದ ತೆಗೆದ ಬುಲೆಟ್ಸ್. ಈ ಎಲ್ಲಾ ಬುಲೆಟ್ಸ್ ಒಂದೇ ರೈಫಲ್ ಇಂದ ಶೂಟ್ ಆಗಿದೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಿದೆ. ಸತ್ತೋದ ರೈನ್ ಕೋಟ್ ಗ್ಯಾಂಗ್ ನವನ ಪಾಕೆಟ್ ನಲ್ಲಿ ಈ ಚೀಟಿ ಇತ್ತು ಸರ್. ಮಿಸ್ಟರ್ ಅವಿನಾಶ್ ಸರ್, ನಮ್ ಪ್ರೋಗ್ರಾಮ್ ಪ್ರಕಾರ ನೆಕ್ಸ್ಟ್ ವೀಕ್ ನೀವು ಡಾಲ್ಫಿಶ್ ಐಲ್ಯಾಂಡ್ ಹೋಗಬೇಕಾಗಿತ್ತು. ಹೌದು. ಆದ್ರೆ ನಾಳೆನೇ ನೀವು ಹೊರಡಬೇಕು. ಓ ಶೋ ಸರ್. ಜಯರಾಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಇಫ್ ಯು ಡೋಂಟ್ ಮೈಂಡ್ ಒಂದು ಸಜೆಷನ್. ಎಸ್, ಟೆಲ್ ಮೀ. ಜಯರಾಮ್ನ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ರ ಬದಲು ಅವ್ನು ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇನ್ವೆಸ್ಟಿಗೇಷನ್ ಇಲ್ಲೇ ಮಾಡೋಣ ಸರ್. ಓಕೆ. ಡೆಪ್ಯೂಟಿ ಹಿಯರ್. ಓ ಇಸ್ ಇಟ್ ಸೋ? ಯಾರ್ದು ಫೋನು? ಅವರ್ CBI ಬ್ರದರ್ಸ್. ಏನಂತೆ? ಏನಿ ಪ್ರೋಗ್ರೆಸ್? ನೋ ಸರ್, ಎಷ್ಟೇ ಪ್ರಯತ್ನ ಪಟ್ಟರು ಜೈಲುವಾಸ ಸಿಗ್ತಿಲ್ವಂತೆ. ಹಾ, ನಾಳೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ. ಓಕೆ ಸರ್. ಹಲೋ, ಹೌ
ಡೆಪ್ಯೂಟಿ ಸರ್, ಎಲ್ಲಿ ಹೇರ್ ಕಟಿಂಗ್ ಮಾಡಿಸಿದ್ರಿ? ಯಶವಂತಪುರ ಸಂತೆಲಿ. ಅರ್ಜುನ್, ಅಭಿ, ಸರ್ ಮೀಟ್ ಮೈ ಫ್ರೆಂಡ್ ಡಾಕ್ಟರ್ ವಿಲಿಯಂ. ನಮ್ಗೆ ಏನಾಗಿದೆ ಅಂತ ಡಾಕ್ಟರ್ ಕರ್ಸಿದ್ದಾರೆ. ನಮ್ಗೆ ಯಾವ್ದು ಕಾಯಿಲೆ ಇಲ್ವಲ್ಲ ಸರ್? ಪ್ಲೀಸ್ ಟು ಮೀಟ್ ಯು ಡಾಕ್ಟರ್ ಸರ್. ಹಲೋ, ನನ್ ಬ್ರದರ್ ಸರ್. ಹಲೋ ಡಾಕ್ಟರ್ ಸರ್. ಹಲೋ ಸುನೀತಾ, ಏನು ಈ ನಡುವೆ ನಮ್ಮ ರಿಸರ್ಚ್ ಡಿಪಾರ್ಟ್ಮೆಂಟ್ ಹತ್ರನೂ ಬರ್ತಾ ಇಲ್ಲ? ಸಾರಿ ಸರ್, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಮ್ಮ ನಿಮ್ಮ ಡವ್ ಡಾಕ್ಟರ್ ಓಲ್ಡ್ ಸೆಟಪ್? ಅದೇ ನಂಗೆ ಡೌಟು. ಏನ್ ಸರ್ ನಮ್ಮ ಹುಡುಗಿ? ಏನ್ ಸರ್ ನಮ್ಮ ಹುಡುಗಿ ಮುಂಚೆಯಿಂದ ನಿಮ್ಗೆ ಗೊತ್ತಾ? ಓ ಎಸ್, ಶಿ ಇಸ್ ಮೈ ಸ್ಟೂಡೆಂಟ್. ಹೌದಾ? ಓ ಸ್ಟೂಡೆಂಟ್ ಅಂತೆ, ನಾನೆಲ್ಲ ಓಲ್ಡ್ ಸೆಟಪ್ ಅನ್ಕೊಂಡ್ಬಿಟ್ಟಿದ್ದೆ. ಡೌಟ್ ಕ್ಲಿಯರ್ ಆಯ್ತು. ಸುಮ್ನಿರಿ. ಬೇಕಾ? ನಾವು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಮಾತಾಡಬೇಕು ಪ್ಲೀಸ್. ಓಕೆ ಡ್ಯಾಡಿ. ಸುನಿ, ಪ್ಲೀಸ್ ಕಮ್ ಟು ದಿ ಪಾಯಿಂಟ್ ಸರ್. ಅವಿನಾಶ್, ವೆಲ್ ಬ್ರದರ್ಸ್, ನೀವು ಕ್ಯೂಡ್ರು ಕೂಡ್ರ ಹತ್ರ ನಾಟಕ ಮಾಡೋದನ್ನ ಬಿಟ್ಟು ನಿಮಗೆ ಲೈಫ್ ಸೆಂಟೆನ್ಸ್ ಸಿಗೋ ಹಾಗೆ ಒಂದು ಕ್ರೈಮ್ ಮಾಡಿದ್ರೆ ನಿಮ್ಮನ್ನ ಅವರು ಜೈಲಿಂದ ಹೊರಗೆ ಕಳಿಸೋದಿಲ್ಲ. ಅಂದ್ರೆ ಯು ಮಸ್ಟ್ ಕಮಿಟ್ ಎ ಬಿಗರ್ ಕ್ರೈಮ್. ಅಂದ್ರೆ ಕತ್ತರಿಸ್ಬೇಕಾ? ಕೊಲೆಗೆಲೆ ಮಾಡ್ಬೇಕಾ? ಆಫ್ ಕೋರ್ಸ್, ಕೊಲೆ ಮಾಡಬೇಕು. ಮರ್ಡರ್? ಕೊಲೆನಾ? ಎಸ್, ಕೊಲೆ. ಅಯ್ಯೋ, ಕೊಲೆನಾ? ಒರಿಜಿನಲ್ ಆಗ? ಆದ್ರೆ ಒರಿಜಿನಲ್ ಕೊಲೆ ಅಲ್ಲ. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಸ್ಮಾಲ್ ಬ್ರದರ್. ಎಲ್ ಬಿಗ್ ಬ್ರದರ್? ಅಲ್ಲ, ಈ ಸಾಹೇಬರಿಗೆ ನಮ್ಮನ್ನ ಜೈಲ್ ಕೆಲ್ಸೋದೇ ಕೆಲ್ಸ ಆಗೋಯ್ತಲ್ಲ. ಎಲ್ಲ ನಿನ್ನಿಂದಾನೆ. ಕರ್ನಲ್, ನೀನ್ ಅವ್ರ ಮಗಳಿಗೆ ಡವ್ ಹಾಕೊಂತ ಇದ್ದಿಲ್ಲ, ಅದಕ್ಕೆ ರಿವೆಂಜ್ ತಪ್ಪಿಸ್ಕೊಳಕ್ಕೆ ದಯವಿಟ್ಟು ಅವ್ರ ಮಗಳನ್ನ ಬಿಟ್ಬಿಡಪ್ಪ. ಬಿಟ್ರೆ ಬೆಟರ್ ಪೀಸ್ ಸಿಕ್ಕುತ್ತಾ? ಡೆಫಿನೆಟ್ ಆಗಿ ಸರ್. ನಿಮ್ ಮಗಳನ್ನ ಯು ಪ್ರೊಸೀಡ್ ಸರ್. ಬ್ಯಾಂಕ್ ಆಫ್ ಡಾಲ್ಫಿಶ್ ಐಲ್ಯಾಂಡ್ ನ ದರೋಡೆ ಮಾಡೋ ರೀತಿ ನೀವು ಆಕ್ಟ್ ಮಾಡ್ಬೇಕು. ಅಂದ್ರೆ ನಾನೊಬ್ಬ ಕಳ್ಳನಾಗ ಆಕ್ಟ್ ಮಾಡೋ ಅಂತ ಹೇಳ್ತಿದ್ದೀರಾ? ಇನ್ನೊಂದ್ ಸ್ವಲ್ಪ ಬಿಡಿ ಸರ್. ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ ನ ನೀವು ಶೂಟ್ ಮಾಡಬೇಕು. ಸತ್ತೋದ್ರೆ? ಸಾಯೋದಿಲ್ಲ. ನಾವು ಕೂಡ ಒರಿಜಿನಲ್ ಪಿಸ್ಟಲ್ ಅಲ್ಲಿ ಶೂಟ್ ಮಾಡ್ತೀರಾ, ಆದ್ರೆ ಅದರಲ್ಲಿ ಡಮ್ಮಿ ಬುಲೆಟ್ಸ್ ಇರುತ್ತೆ. ಅವ್ರ ಬಾಡಿಯಿಂದ ರಕ್ತನೂ ಬರುತ್ತೆ, ಅವ್ರು ಸತ್ತೋರಾಗಿ ಬೀಳ್ತಾರೆ. ಈ ಕೀಯಿಂದ ಬ್ಯಾಂಕ್ ಓಪನ್ ಮಾಡ್ತೀರಾ, ಆಗ ಸೈಲೆಂಟ್ ಹೋಗುತ್ತೆ. ಬ್ಯಾಂಕ್ ಅಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೀಳೋ ಹಾಗೆ ಮಾಡ್ತೀರಾ. 5 ನಿಮಿಷ ವೇಟ್ ಮಾಡ್ತೀರಾ. ಡಾಲ್ಫಿಶ್ ಐಲ್ಯಾಂಡ್ ಪೊಲೀಸ್ ಬರ್ತಾರೆ, ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರು ನಮ್ಮನ್ನ ಒಳಗೆ ಎತ್ತಾಕೊಂಡೋಗಿ 3rd ಡಿಗ್ರಿ ಸ್ಟೈಲ್ ನಲ್ಲಿ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರೆ? ಆಕ್ಸಿಡೆಂಟ್ ಆದ್ಮೇಲೆ ಬ್ರೇಕ್ ಎಲ್ಲ ಹಾಕೋದು. ಆ ಟ್ರೀಟ್ಮೆಂಟ್ ನಮ್ಮ ಪೊಲೀಸ್ನವ್ರದ್ದು, ಅವ್ರದ್ದಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ. ನಾವು ಹೊರಗಡೆ ಬರೋದು ಈ ಮೊದಲೇ ಪ್ರೂವ್ ಆಗಿರೋ 2 ಬಾಡೀಸು ಗಾರ್ಡ್ಸ್ದಲ್ಲ, ಶವಾಗಾರದಲ್ಲಿರೋ ಅನ್ಕ್ಲೇಮ್ಡ್ ಬಾಡೀಸು ಅಂತ ಹೇಳಿ ಕೋರ್ಟ್ ಮುಂದೆ ಬದುಕಿರೋ 2 ಗಾರ್ಡ್ಸ್ನ ನಾವೇ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತೀವಿ. ನಿಮ್ ರಿಲೀಸ್ ಪಕ್ಕ ಆಯ್ತಲ್ಲ. ಮುಂದಿನ ಸ್ಟೆಪ್ ನ ಹೈಯರ್ ಅಥಾರಿಟಿ ಅವರು ತಗೋತಾರೆ. ಈಗ ನಾವು 4 ಸ್ಟೆಪ್ಸ್ ಆ ಕಡೆ ಹೋಗಿ ಯೋಚನೆ ಮಾಡ್ತೀವಿ. ಕಮ್ ಆನ್ ಬ್ರದರ್. ಏನತಿ ಪ್ಲಾನ್? ಯಾ ಸರ್, ಶೂಟ್ ಮಾಡಿದ್ರಾ? ಇದೇ ನೀವು ಉಪಯೋಗಿಸೋ ಒರಿಜಿನಲ್ ಪಿಸ್ತೂಲ್ ವಿತ್ ಡಮ್ಮಿ ಬುಲೆಟ್ಸ್. ಬೇಕಾ? ಎಸ್ ಡ್ಯಾಡಿ. ನೀನ್ ಐಲ್ಯಾಂಡ್ ನೋಡಿ ಸಾಕು, ನಡಿ ಬೆಂಗಳೂರಿಗೆ. ಡ್ಯಾಡಿ ಪ್ಲೀಸ್. ಅವಿನಾಶ್, ಲಾಂಚಿನ ತಡಕ್ ಹೋಗಿ ಕೇಳು. ಕಮಾನ್. ಬಾಯ್ ಅರ್ಜುನ್. ರುಬ್ಬೇಕಾ? ರುಬ್ಬಕ್ಕ ನಮ್ಮ ಅಣ್ಣನ ಒಂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ. ನೀನಿದೆಯಲ್ಲ. ನಮ್ಮ ಆಫೀಸರ್ ಹೇಳಿದಾಗೆ ಫಿಂಗರ್ ಪ್ರಿಂಟ್. ಇನ್ಸೈಡ್ ರೂಮ್ ಇಟ್ಟಾಯ್ತಲ್ಲ ಕಾಲು. ಎಷ್ಟೊತ್ತಾಗೋಯ್ತಲ್ಲ. ಈ ಡಾಲ್ಫಿಶ್ ಐಲ್ಯಾಂಡ್ ಪೊಲೀಸ್ ಯಾವಾಗ ಬರ್ಬೋದು? ಬೆಳಕರಿದ್ಮೇಲೆ ಬರ್ಬೋದು. ಲೆಟ್ ಅಸ್ ವೇಟ್. ಜೋಜೋ ಲಾಲಿನ್.
ನೋ ಡೋಂಟ್ ಶೂಟ್ ಇದೋ ಬಿಟ್ವಿ. ಏನ್ ಬ್ರದರ್, ಜಡ್ಜು ಕೋರ್ಟಲ್ ಕುತ್ಕೊಂಡು ದಮ್ ಹೊಡಿತಾವನೆ? ಇದು ಸಿಗರೆಟ್ ದಮ್ಮಲ್ಲ. ನಾವ್ ಅವನ್ ಹೆಂಡತಿ ಜೊತೆ ಗಮ್ ಅಂತ ಆಟ ಆಡ್ದ್ವಲ್ಲ, ಆಗ ಅವನ್ ಹೊಟ್ಟೆಗ್ ಬಿದ್ದ ಬೆಂಕಿ ಈಗ ಹೊಗೆಯಾಗಿ ಹೊರಗ್ ಬರ್ತಾ ಇದೆ. ಆರ್ಡರ್ ಆರ್ಡರ್. ಅರ್ಜುನ್ ಅಭಿಮನ್ಯು ಎಂಬ ನೀವಿಬ್ಬರು ಆಸ್ ಬ್ಲೈಂಡ್ ಅಂಡ್ ಡೆಫ್ ನಾಟಕ ಆಡಿ ಹಲವಾರು ಆಫೀಸ್ಗಳನ್ನ ಮಾಡಿದ್ದೀರಾ. ಈಗ ಬ್ಯಾಂಕ್ ಆಫ್ ಡಾಲ್ಫಿಶ್ ಐಲ್ಯಾಂಡ್ಸ್ ನ ಬರ್ಗ್ಲರ್ ಮಾಡೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ನ ಬ್ರೂಟಲ್ ಮರ್ಡರ್ ಮಾಡಿದ್ದೀರಾ. ಅದಕ್ಕಾಗಿ ದಿಸ್ ಕೋರ್ಟ್ ಆಫ್ ಡಾಲ್ಫಿಶ್ ಐಲ್ಯಾಂಡ್ ವಿಲ್ ಪನಿಶ್ ಯು ಫಾರ್ ಲೈಫ್. ಲೈಫ್ ಬ್ರದರ್, ಲೈಫ್ ಅಂದ್ರೆ ಏನು? 14 ವರ್ಷ. ಸೊಮೆ 14 ವರ್ಷ ನಾವು ಅಂದರ? ಅದು ನಿಮ್ಮ ಕಾನೂನು. ನಮ್ಮ ಐಲ್ಯಾಂಡ್ ಕಾನೂನಿನ ಪ್ರಕಾರ ಟಿಲ್ ದ ಎಂಡ್ ಆಫ್ ಯೋರ್ ಲೈಫ್. ಅಂಡರ್ಸ್ಟ್ಯಾಂಡ್? ಸಾಯೋರ್ಗು ಅಂದರಾಗೆ ಇರ್ಬೇಕಾ? ಇದು ಕರುಣ ಇಲ್ಲದ ಕಾನೂನು. ಕಣ್ಣು ಕಿವಿ ಮೂಗು ಬಾಯಿ ಇಲ್ದೇ ಕಾನೂನು. ನಮ್ಮ ಪ್ರೆಸಿಡೆಂಟ್ ಗೆ ಮರ್ಸಿ ಪೆಟಿಷನ್ ಹಾಕ್ತಿವಿ, ರಿಲೀಸ್ ಆರ್ಡರ್ ತರ್ತೀವಿ. Take them away. We are going away. Come on, brother. ಬ್ರದರ್. ಲಾಂಡ್ರಿ ಗಾಡಿ ಬಂತು ಕೊಡು. ಲಾಂಡ್ರಿ ಗಾಡಿ ಬರ್ತದೆ, ನಮ್ ಯೂನಿಫಾರ್ಮ್ ಕೊಡೋದಲ್ಲ. ನಾವೇನ್ ದೊಡ್ಡ ಪೊಲೀಸ್ ಆಫೀಸರ್ ಇಲ್ಲಿ ನಮ್ಗೆ ಯೂನಿಫಾರ್ಮ್ ಕೊಡಕ್ಕೆ. ಅಭಿಮನ್ಯು, ನೀನ್ ತಿಳ್ಕೊಂಡ ಹಾಗೆ ಬರೀ ಕೈದಿಗಳ ಬಟ್ಟೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೇನೇನ್ ಬರುತ್ತೆ ಗೊತ್ತಾ? ಇನ್ನೇನ್ ಬರುತ್ತೆ? ಭಯೋತ್ಪಾದಕ ವಸ್ತುಗಳನ್ನು ತಯಾರು ಮಾಡಕ್ಕೆ ರಾ ಮೆಟೀರಿಯಲ್ಸ್, ಸ್ಪೇರ್ ಪಾರ್ಟ್ಸ್ ಈ ವ್ಯಾನಲ್ಲಿ ತುಂಬ್ಕೊಂಡ್ಬಂದು ಈ ಜೈಲ್ ಒಳಗಡೆ ಗನ್ಸು, ಮಿಷಿನ್ ಗನ್ಸು, ಗ್ರಾನೇಟ್ಸು, ಬಾಂಬ್ಸ್ ಎಲ್ಲ ತಯಾರು ಮಾಡ್ತಾರೆ. ಇಲ್ಲೇ ಯಾಕೆ ತಯಾರು ಮಾಡ್ಬೇಕು? ಇದು ಸುರಕ್ಷಿತವಾದ ಸ್ಥಳ. ಇಲ್ಲಿ ಏನ್ ಮಾಡಿದ್ರು ಹೊರಗಡೆ ಯಾರಿಗೂ ಏನೂ ಗೊತ್ತಾಗಲ್ಲ. ಎಲ್ಲಾ ದೇಶದ ಉಗ್ರಗಾಮಿಗಳಿಗೂ ವೆಪನ್ಸ್ ಇಲ್ಲಿಂದನೇ ಸಪ್ಲೈ ಆಗೋದು. ಅಲ್ಲ ಜೈಲಲ್ಲಿ ಮುದ್ದೆ ತಿರುತ್ತಾರೆ, ಇಲ್ಲಿ ಬಾಂಬ್ ತಿರುತ್ತಾರ? ಅಷ್ಟೇ ಅಲ್ಲ, ಮಾದಕ ವಸ್ತುಗಳಾದ ಅಫೀಮು, ಗಾಂಜಾ ರೆಡಿ ಮಾಡಿ ದೇಶದ ಮೂಲೆ ಮೂಲೆಗಳಿಗೆ ಇಲ್ಲಿಂದನೇ ಸಪ್ಲೈ ಮಾಡೋದು. ಓಹೋ, ಬಡಾ ಮುನ್ಸ್ವಾಮಿ ಕಾ ಪಿಟಿಂಗ್ ಸೆಂಟರ್. That will cutting in the center. ಯಾಕೆ ಹೇಳ್ತಾ ಇದ್ದೀರಾ? ಏನ್ ಮಾಡೋದು? ನನ್ನ ಅಂತರಾಳದಲ್ಲಿ ಅಡಗಿರೋ ನೋವು ದಿನ ನೋಡಿದ ತಕ್ಷಣ ಕಣ್ಣೀರಾಗಿ ಹೊರಗೆ ಬಂದ್ಬಿಡುತ್ತೆ. ಸಾವಿರಾರು ಎಕರೆಯಲ್ಲಿ ಗಾಂಜಾ ಬೆಳೆಸ್ತಿದ್ದ ದೊಡ್ಡ ಶ್ರೀಮಂತರು ನಮ್ಮ ತಂದೆ. ಲಕ್ಷಾಂತರ ಜನಕ್ಕೆ ಮೃಷ್ಟಾನದ ಸಂತರ್ಪಣೆ ಮಾಡಿ ತೃಪ್ತಿಪಡಿಸಿದ ವಂಶ ನಮ್ದು. ನಾವು 3 ಜನ ಅಣ್ಣ ತಮ್ಮಂದ್ರು, ಅವರಿಬ್ರು ನನ್ನ ತಮ್ಮಂದ್ರು. ಔಷಧಿಗಳ ಉಪಯೋಗಕ್ಕಿಂತ ಬೆಳೆಸ್ತಿದ್ದ ಗಾಂಜಾ ವ್ಯಾಪಾರದಲ್ಲಿ ಇಡೀ ವರ್ಲ್ಡ್ ಮಾರ್ಕೆಟ್ಗೆ ನಮ್ಮ ತಂದೆ ನಂಬರ್ 1 ಆಗಿದ್ರು. ಚಕ್ರವರ್ತಿಗೆ ನಮ್ಮ ಜಮೀನ್ ಮೇಲೆ ಕಣ್ಬಿತ್ತು. ನೀನ್ ಕೇಳಿದಷ್ಟು ಹಣ ಕೊಡ್ತೀನಿ, ನಿನ್ ಜಮೀನು ನನಗೆ ಕೊಟ್ಬಿಡು ಅಂತ ಆ ಚಕ್ರವರ್ತಿ ನಮ್ಮ ತಂದೆನ ಕೇಳ್ದ. ಇದು ವಂಶ ಪಾರಂಪರ್ಯವಾಗಿ ಬಂದಿದ್ದು, ಕೊಡಕ್ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರಿದಾಗ ಹೇಳ್ಬಿಟ್ರು ನಮ್ಮ ತಂದೆ. ಹೇಳಿದೊಂದೇ ವಾರಕ್ಕೆ ಆ ಚಕ್ರವರ್ತಿ ನಮ್ಮ ತಂದೆನ ಕೊಂದ್ಬಿಟ್ಟ. ಆಸ್ತಿ ಆಸೆಗೋಸ್ಕರ ನಾವೇ ನಮ್ಮ ತಂದೆನ ಕೊಂದ್ವಿ ಅಂತ ನಮ್ಮ ಮೇಲೆ ಅಪವಾದ ಹೊರಿಸಿ ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಿ ಈ ಜೈಲಲ್ಲಿ ತಂದು ಹಾಕ್ಬಿಟ್ಟ. ಇವ್ರು ಯಾರು ಕೈದಿಗಳಲ್ಲ. ಕೈದಿ ಅನ್ನೋ ಹೆಸರಲ್ಲಿರೋ ನಿರಪರಾಧಿಗಳು. ಇವರಲ್ಲಿ ಯಾರಾದ್ರೂ ರೋಗಿಷ್ನೋ, ಕುಂಟ್ನೋ, ಕುರುಡ್ನೋ ಅಪ್ಪಿ ತಪ್ಪಿ ಅಪರಾಧ ಮಾಡಿ ಬಂದ್ರೆ ಅಂತವನ್ನ ಇಟ್ಕೊಳ್ಳಲ್ಲ ಸರ್, ಓಡಿಸ್ಬಿಡ್ತಾರೆ. ಯಾಕೆ ಗೊತ್ತಾ ಸರ್? ಅವ್ರಿಗೆ ಬೇಕಾಗಿರೋದು ಕಟ್ಟುಮಸ್ತಾಗಿರೋ ಆರೋಗ್ಯವಂತ ಕೈದಿಗಳು. ಅವರಿಂದ ಜೈಲಲ್ಲಿ ಎಲ್ಲ ಕೆಲಸನೂ ಮಾಡಿಸ್ಕೋತಾರೆ. ಇಲ್ಲಿದ್ದ ಹಳೆ ಜೈಲನ್ನ ಕೆಡವಿ ಈ ಹೊಸ ಜೈಲ್ ಕಟ್ಟಿದ್ದು ನಾವು ಸರ್. ಇನ್ನೂ ಮುಗ್ದಿಲ್ಲ, ಕಟ್ತಾನೇ ಇದ್ದೀವಿ ಸರ್. ಈ ಜೈಲಿನಿಂದ ಉಗ್ರಗಾಮಿಗಳಿಗೆ ಬೇಕಾಗಿರೋ ಭಯೋತ್ಪಾದಕ ವಸ್ತುಗಳ ಜೊತೆಗೆ ಮನುಷ್ಯರ ಸ್ಪೇರ್ ಪಾರ್ಟ್ಸ್ನು ಸಪ್ಲೈ ಮಾಡ್ತಾರೆ ಸರ್.
ಇಲ್ಲಿ ನೋಡಿ ಸರ್. ಸರ್, ಚೆನ್ನಾಗಿದ್ ನನ್ನ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಿ ನನ್ನ ಕಿಡ್ನಿನ ತೆಗೆದು ನನ್ನ ಕಣ್ಣೆದುರಿಗೆ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರಿಗೆ ಮಾರ್ಬಿಟ್ರು ಸರ್. ನನ್ನ ಗಂಡನ್ನು ಕಳ್ಕೊಂಡು ಆಸ್ತಿನೂ ಕಳ್ಕೊಂಡು ನಮಗೋಸ್ಕರ ನಾಳ್ತಾ ಇರೋ ನಮ್ಮ ತಾಯಿನ ಉಳಿಸ್ಕೋಬೇಕು ಸರ್. ಹಾಗಿದ್ರು ನೀವು ತಪ್ಪಿಸ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಸರ್, ಪ್ಲೀಸ್. ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗೋ ಹಾಗೆ ಮಾಡ್ತೀನಿ. ಹಾ ಸರ್, ಇವತ್ತು ರಾತ್ರಿ ನಿಮಗೊಂದು ಜಾಗ ತೋರಿಸ್ತೀನಿ. ಅಲ್ಲಿ ನಮ್ಮ ತಮ್ಮಂದ್ರು ಹೋಗಾಗೆ ಅವ್ರ ಬಟ್ಟೆ ಹಾಕೊಂಡು ನೀವು ಹೋಗಿ, ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ. ಇವತ್ತು ರಾತ್ರಿ ಡಾಲ್ಫಿಶ್ ಐಲ್ಯಾಂಡ್ ಕಡೆಯಿಂದ ಮಂಗಳೂರು ಮುಟ್ಬೇಕಾಗಿರೋ 2 ಇಂಡಿಯನ್ ಶಿಪ್ಗಳನ್ನ ನಮ್ಮ ಹತ್ರ ಇರೋ ಸೂಸೈಡ್ ಸ್ಕ್ವಾಡ್ನ ಹ್ಯೂಮನ್ ಬಾಂಬ್ಗಳಿಂದ ಬ್ಲಾಸ್ಟ್ ಮಾಡಕ್ ಕಳಿಸ್ಬೇಕು. ಸಮझ गया? ಎಸ್ ಸರ್. ನಮ್ಮ ಹಳೆ ಅಗ್ರಿಮೆಂಟ್ ಪ್ರಕಾರ ವೆಪನ್ಸು, ಬಾಂಬು, ಗ್ರೆನೇಡ್ಗಳನ್ನ ಸಪ್ಲೈ ಮಾಡ್ತಿದ್ದೀರಾ? ಮಾಡ್ತಾ ಇದೀವಿ ಸರ್. ವಾರ್ತೆಗಳ ಮುಖ್ಯಾಂಶ. ಅರೇಬಿಯನ್ ಸಮುದ್ರದ ಪಶ್ಚಿಮ ವಲಯದಲ್ಲಿ ನಿಂತಿದ್ದ ಭಾರತದ ನೌಕಾಪಡೆಯ 2 ಹಡಗುಗಳನ್ನು ಉಗ್ರಗಾಮಿಗಳು ಹ್ಯೂಮನ್ ಬಾಂಬಿನಿಂದ ಧ್ವಂಸ ಮಾಡಿದ್ದಾರೆ. ಅದರಲ್ಲಿದ್ದ 40 ಮಂದಿ ನೌಕಾಪಡೆಯ ಅಧಿಕಾರಿಗಳನ್ನು ಕಳೆದುಕೊಂಡು ನಮ್ಮ ರಾಷ್ಟ್ರಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಬೆಂಗಳೂರಿನಲ್ಲಿ ಇಂದು ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಸೋಲನ್ನಪ್ಪಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. किसका है ये डॉलर? सर सर अब नन्नू सर. हाँ हाँ, ये तेरा ही है, लेकिन मेरा हाथ में कैसा आ गया? सर, ಅದು ನಿನ್ನೆ ರಾತ್ರಿ ನಿಮ್ಮ ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಬಿದ್ದಿರ್ಬೇಕು ಸರ್. तो आए थे? ನಿಮ್ಗೆ ಸಹಾಯ ಮಾಡಕ್ ಹೋಗಿ ನನ್ನ ತಮ್ಮ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಏನು ಮಾಡ್ತಾರೋ. ಅಮ್ಮ,
ನನ್ನ ತಮ್ಮನಿಗೇನು ಮಾಡಬೇಡಿ, ನನ್ನ ತಮ್ಮನಿಗೇನು ಮಾಡಬೇಡಿ. आ कड़े बंदोबस्त जास्ती दे, ये कड़े कौन भी नहीं, इस तरफ से जाओ जाओ मियाँ. सुनीता, सुनीता, बंदे ये विषय अभी ರೂಬಿ ಸಮಾಧಾನ ಪಡ್ಕೋ. ಸರ್, ಎಕ್ಸ್ಕ್ಯೂಸ್ ಮೀ. ಸರ್, ಕಮಿಷನರು ಮತ್ತು ಡೆಪ್ಟಿಯವರು ಯಾವುದೋ ಇನ್ವೆಸ್ಟಿಗೇಷನ್ ಅಂತ ಹೋಗಿ ವಾಪಸ್ ಬರ್ತಿರ್ಬೇಕಾರೆ ಯಾರೋ ಟೆರರಿಸ್ಟ್ ಕಾರ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ರಿಂದ ಕಾರ್ ಬ್ಲಾಸ್ಟ್ ಆಯ್ತು ಸರ್. ಕಮಿಷನರು ಮತ್ತು ಡ್ರೈವರು ಸ್ಪಾಟಲ್ಲೇ ಸತ್ತೋದ್ರು ಸರ್. ಡೆಪ್ಯೂಟಿ ಕಮಿಷನರು ಈಸ್ ಇನ್ ಕೋಮಾ ಸ್ಟೇಜ್. ಕಮಲಾ ನರ್ಸಿಂಗ್ ಹೋಮಲ್ಲಿ ಇದ್ದಾರೆ. ಹಲೋ, ನಿಮ್ದಾಯ್ತಲ್ಲ? ಎಸ್ ಸರ್. ಸರ್, ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಡಾಲ್ಫಿಶ್ ಐಲ್ಯಾಂಡ್ ಜೈಲಿಂದ ಎಸ್ಕೇಪ್ ಆಗಿದ್ದಕ್ಕೆ ಸೆಂಟ್ರಲ್ನವರು ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. Sir, but the main problem is, don't try to create a scene here. Okay, sir. Please go.
ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಡೆಪ್ಯೂಟಿ ಕಮಿಷನರ್ ಅವಿನಾಶ್ ಇಲ್ಲೇನ ಅಡ್ಮಿಟ್ ಆಗಿರೋದು? ಹೌದು, ಅವ್ರು ಇಲ್ಲೇ ಇದ್ದಾರೆ. ಬಟ್ ಈಸ್ ಇನ್ ಕೋಮಾ. ಅವ್ರನ್ನ ನೋಡ್ಬೋದಾ? ಹೇಗಾಗುತ್ತೆ? ಅವ್ರು ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ. ಅವ್ರು ನಿಮ್ಮನ್ನ ನೋಡಕ್ ಹೋಗಲ್ಲ, ಮಾತಾಡಕ್ ಹೋಗಲ್ಲ. ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಸರ್, ನಾವು ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ನಾವು ಡಿಪಾರ್ಟ್ಮೆಂಟ್ನವರು. ಜಸ್ಟ್ 1 minute ನೋಡ್ಬಿಟ್ಟು ಹೋಗ್ತೀವಿ ಪ್ಲೀಸ್. ಓಕೆ, ಬನ್ನಿ. ಸರ್, ನೋ, ಡೋಂಟ್ ಡಿಸ್ಟರ್ಬ್. ಸರ್, ಹಲೋ, ತೊಂದರೆ ಕೊಡ್ಬೇಡಿ. ನೋಡಿದ್ದಾಯ್ತಲ್ಲ, ಪ್ಲೀಸ್ ಹೊರಡಿ. ಹಲೋ, ಕಂಟ್ರೋಲ್ ರೂಮ್. ಅವರಿಬ್ರು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ಬೇಕಾದ್ರೆ ನಮ್ಮ ಉಪನಗರ ಫಾರೆಸ್ಟ್ ನ ದಾಟ್ಕೊಂಡು ಹೋಗ್ಬೇಕು. ನೀವು ನಾರ್ತ್ ಇಂದ ಫೋರ್ಸ್ ಕೊಟ್ರೆ ನಾನು ಸೌತ್ ಇಂದ ಕವರ್ ಮಾಡ್ತೀನಿ. ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ಗಾಡಿನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು 3-4 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗಿರಕ್ಕಾಗಲ್ಲ. ಅವ್ರಿಗೆ ಕಾಡಲ್ಲೇ ಇದ್ದಾರೆ. ಸಚ್ ನನ್ನ ಮಕ್ಕಳು ಈ ಕಾಡಿಂದ ಎಲ್ಲೂ ಹೋಗಿರೋದು ಸಾಧ್ಯನೇ ಇಲ್ಲ. ಕೀಪ್ ಸರ್ಚಿಂಗ್. ಹಲೋ, ಎಸ್, ಅರ್ಜುನ್, ಯಾಕೆ ಆಗ್ತಿದೆ ಅರ್ಜುನ್? ನೀವು ಬರ್ಬೇಕಾರೆ ಪೊಲೀಸ್ ಫಾಲೋ ಮಾಡಿಲ್ಲ? ಇಲ್ಲ, ಬೇರೆ ಯಾರು ಫಾಲೋ ಮಾಡಿಲ್ಲ? ಯಾರು ಫಾಲೋ ಮಾಡಿಲ್ಲ. ಸುನೀತಾ, ನೀವು ತಂದಿರೋ ಕಾರಣ ಯಾವ್ದಾರು ಬುಷಲ್ಲಿ ಬಚ್ಚಿಟ್ಬಿಡಿ. ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಡಾಕ್ಟರ್ ಲ್ಯಾಬ್. ನೀವು ಡಾಕ್ಟರ್, ನಾನು ಅಭಿ, ಅವನು ಅರ್ಜುನ್. ಅದೇ ಸರ್, ನಕಲಿ ಬ್ಯಾಂಕ್ ರಾಬರಿ ಮಾಡಿ ಜೈಲಿಗೆ ಹೋದವರು. ಎಸ್, ಐ ರಿಮೆಂಬರ್. ಹಾಗಾದ್ರೆ ನೀವು ಜೈಲಿಂದ ವಾಪಸ್ಸು? ನಮ್ಮನ್ನ ರಿಲೀಸ್ ಮಾಡ್ಲಿಲ್ಲ ಸರ್, ನಾವು ತಪ್ಪಿಸ್ಕೊಂಡ್ ಬಂದ್ವಿ. ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್. ನಾನು ಹೇಗಪ್ಪ ನಿಮ್ಮನ್ನು ಕಾಪಾಡ್ಲಿ? ಅದೇ ಸರ್, ನಾವು ಮಾಡಿದ್ದು ನಕಲಿ ರಾಬರಿ, ನಾವು ಶೂಟ್ ಮಾಡಿದ್ದು ಡಮ್ಮಿ ಬುಲೆಟ್ಸ್ ಇಂದ ಅಂತ ಹೇಳಿ ಬಂದು ಸಾಕ್ಷಿ ಕೊಟ್ರೆ ಸಾಕು ಸರ್. ನಿಮಗೆ ಗೊತ್ತಿರೋ ಹಾಗೆ ಕಮಿಷನರು ನನಗೆ ಹೇಳಿದ್ದು, ನೀವು ಡಮ್ಮಿ ಬುಲೆಟ್ ಇಂದ ಫೈರ್ ಮಾಡ್ತೀರಾ, ಸೆಕ್ಯೂರಿಟಿ ಗಾರ್ಡ್ ಸಾಯೋದಿಲ್ಲ, ಆದ್ರೂ ಒರಿಜಿನಲ್ ಬುಲೆಟ್ ಇಂದ ಸತ್ತಿದ್ದಾರೆ ಅಂತ ರಿಪೋರ್ಟ್ ಕೊಡು ಅಂದ್ರು. ಕರೆಕ್ಟ್? ಎಸ್ ಸರ್. ಆದ್ರೆ ನೀವು ಫೈರ್ ಮಾಡಿರೋದು ಒರಿಜಿನಲ್ ಬುಲೆಟ್ಸ್ ಇಂದ, ಸೆಕ್ಯೂರಿಟಿ ಗಾರ್ಡ್ ಸತ್ತಿದ್ದಾರೆ. ಹಾಗಾದ್ರೆ ಈ ಒರಿಜಿನಲ್ ಬುಲೆಟ್ಸ್ ನ ರೀಪ್ಲೇಸ್ ಮಾಡಿದವರು ಯಾರು ಸರ್? ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಐ ಡೋಂಟ್ ನೋ. ಸರ್, ಹಾಗೆ ಹೇಳ್ಬಿಟ್ರೆ ಹೇಗೆ ಸರ್? ಸರ್ ಪ್ಲೀಸ್ ಸರ್. ಓಕೆ ಓಕೆ, ಇನ್ ವಾಟ್ ವೇ ಕ್ಯಾನ್ ಐ ಹೆಲ್ಪ್ ಯು? ಕಮಿಷನರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ನಿಮಗೆ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ನ ನೀವು ಅವ್ರ ಜೊತೆ ಮಾಡಿದ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ನ ಸರ್ಕಾರಕ್ಕೆ ತಿಳಿಸಿದರೆ ಸಾಕು ಸರ್. ಆಲ್ ರೈಟ್, ನಾನೊಬ್ಬ ಹೇಳೋದ್ರಿಂದ ಏನ್ ಪ್ರಯೋಜನ? ನಿಮ್ಮ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕರೆಸಿ, ನಿಮ್ಮ ಪೊಲೀಸ್ ಕಮಿಷನರ್ ಹೌ ಇಟ್ ಇಸ್ ಪಾಸಿಬಲ್? ಕಮಿಷನರ್ ಸತ್ತೋದ್ರು ಸರ್. ಡೆಪ್ಯೂಟಿ ಕೋಮಾನಲ್ಲಿದ್ದಾರೆ ಸರ್. ಓ ಮೈ ಗಾಡ್. ಸರ್, ಸರ್, ಇದು ಒಂದು ದೊಡ್ಡ ಮಿಸ್ಟ್ರಿ ಸರ್. ಈಗ ನಮ್ಗೆ ಉಳಿದಿರೋದು
ನಾನೊಬ್ನೇ ಅಂತೀರಾ? ಹೌದು ಸರ್, ನಿಮ್ ಮಾತಿಗೆ ಬೆಲೆ ಇದೆ ಸರ್. ದಯವಿಟ್ಟು ಬನ್ನಿ ಸರ್, ಪ್ಲೀಸ್. ಪ್ರಮಾಣವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಯಾವ ತಪ್ಪು ಮಾಡಿಲ್ಲ ಸರ್. ನಮ್ಮನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಮ್ಮನ್ನ ಕಾಪಾಡಿ ಸರ್. ಆಗಲ್ಲ ಸರ್, ಪ್ಲೀಸ್ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಪ್ಲೀಸ್. ಓಕೆ ಓಕೆ, ಆಲ್ ರೈಟ್, ನಾನು ಎವಿಡೆನ್ಸ್ ಕೊಡ್ತೀನಿ, ಬನ್ನಿ.